Hello everyone, welcome to ಸನ್ಮಾರ್ಗ ಕ್ಲಾಸಸ್. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. 64ರ ಘಾತಾಂಕ ರೂಪವು. ಸೊ ಆಯ್ಕೆ ಎ 2ರ ಘಾತ 6, ಆಯ್ಕೆ ಬಿ 4ರ ಘಾತ 6, ಆಯ್ಕೆ ಸಿ 1/8ರ ಘಾತ 2, ಆಯ್ಕೆ ಡಿ 1/2ರ ಘಾತ 6. ಸೊ ಇಲ್ಲಿ 64 ನಾವು ಫಸ್ಟ್ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರ್ಕೊಳ್ಳೋಣ. ಸೊ 64 ಅವಿಭಾಜ್ಯ ಅಪವರ್ತನಗಳನ್ನಾಗಿ ಬರ್ಸಿದಾಗ ಸೊ 2 3 6, 2 2 4. ಸೊ 2 1 2, 2 6 12, 2 8 16, 2 4 8, 2 2 4, 2 1 2. ಸೊ 64 ಈಸ್ ಈಕ್ವಲ್ ಟು ಏನ್ ಹೇಳಿ, 2 ಗುಣಿಸು 2 ಗುಣಿಸು 1 2 3 4 5 6 ಅಲ್ವಾ. ಸೊ 3 4 5 6. ಸೊ ಈಗ ಇಲ್ಲಿ 2 6 ಬಾರಿ ಪುನರಾವರ್ತನೆ ಆಗಿದೆ. ಸೊ ಇದನ್ನ ನಾವು ಘಾತಾಂಕ ರೂಪದಲ್ಲಿ ಹೇಗೆ ಬರಿಬಹುದು, 2ರ ಘಾತ 6 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಆಯ್ಕೆಯನ್ನ ಗಮನಿಸಿದ್ರೆ 64ರ ಘಾತಾಂಕ ರೂಪ ಏನಾಗತ್ತೆ ಹೇಳಿ, 2ರ ಘಾತ 6 ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗತ್ತೆ. Thank you.